ನಮಸ್ಕಾರ, ನಾನು ರಾಘವೇಂದ್ರ ಗುಡಿ. ಹಳೆ ಮೈಸೂರಲ್ಲಿ ದೋಸ್ತಿಗಳಿಗೆ ಬಿಗ್ ಮಾಸ್ಟರ್ ಸ್ಟ್ರೋಕ್ ಅನ್ನ ಕೊಟ್ಟ ಸಿದ್ದರಾಮಯ್ಯ. ಸಿದ್ದು ಮೀಟ್ಸ್ ಶ್ರೀನಿವಾಸ್ ಪ್ರಸಾದ್. ರಾಜಕೀಯ ಲೋಕದಲ್ಲಿ ಸಂಚಲನ. 8 ವರ್ಷದ ಸಿಟ್ಟಿಗೆ ಸೇಡಿಗೆ ಅಂತ್ಯ ಹಾಡಿದ್ರ ಇಬ್ಬರು ದಿಗ್ಗಜ ನಾಯಕರು. ಸಿದ್ದು ಇಂದಾನೆ ಕಾಂಗ್ರೆಸ್ ಬಿಟ್ಟಿದ್ದು ಅಂತ ಹೇಳ್ತಿದ್ದ ಶ್ರೀನಿವಾಸ್ ಪ್ರಸಾದ್ ಈಗ ಮತ್ತೆ ಆಪ್ತ ಮಿತ್ರನ ಬಳಗವನ್ನ ಸೇರಿದ್ರ. ಏನಿದು ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವಿನ ಸ್ನೇಹ ಸಿಟ್ಟಿನ ರೋಚಕ ಕಥೆ? ಅದನ್ನೇ ತೋರಿಸ್ತೀವಿ ನೋಡಿ. ಭಾಳ ಕುತಂತ್ರವನ್ನು ಮಾಡಿ ಅವತ್ತು ಇಳಿಸ್ತಂಥವ್ರು. ಇವತ್ತು ಅವ್ರ ಮನೆಗೆ ಹೋಗುವಂಥ ದುರ್ಗತಿ ಇವರು ಬರಬಾರ್ದಾಗಿತ್ತು. ನೀವು ಕಾಂಗ್ರೆಸ್ನಲ್ಲಿದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಅದು ಹೆಚ್ಚು ಪರಿಣಾಮಕಾರಿಯಾಗಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇದು ಒಳ್ಳೆಯ ಒಂದು ಸಂದೇಶ. ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಇದೇ ದೃಶ್ಯ ಈಗ ರಾಜ್ಯ ರಾಜಕೀಯದಲ್ಲಿ ಸಂಚಲನ ಸೃಷ್ಟಿ ಮಾಡುತ್ತಿದೆ. ಕಾಂಗ್ರೆಸ್ ಅನ್ನ ಹಣಿಬೇಕು ಅಂತ ಹಠಕ್ಕೆ ಬಿದ್ದು ಅಖಾಡಕ್ಕೆ ಇಳಿದಿದ್ದ ದೋಸ್ತಿಗಳಿಗೆ ತಲೆ ಗಿರ್ರನ್ನಿಸ್ತಿದೆ. ಈ ಒಂದು ದೃಶ್ಯ, ಈ ಒಂದು ಸನ್ನಿವೇಶ ಲೋಕಸಭೆ ಎಲೆಕ್ಷನ್ನಿನ ವೇಗವನ್ನ, ಅದರ ದಿಕ್ಕನ್ನ ಬದಲಿಸ್ತಿದೆ. ಸಿದ್ದರಾಮಯ್ಯ ಅಂದ್ರೇನೆ ನಿಗಿನಿಗಿ ಬೆಂಕಿ ಕಾರುತ್ತಿದ್ದ ಶ್ರೀನಿವಾಸ್ ಪ್ರಸಾದ್ ಸಿದ್ದರಾಮಯ್ಯನವರ ಜೊತೆಗೆ ಇಷ್ಟು ಆತ್ಮೀಯವಾಗಿ ಕುಂತು ಮಾತಾಡಿಸಿದ್ದು ರಾಜ್ಯ ರಾಜಕೀಯದಲ್ಲಿ ಅಚ್ಚರಿಗೆ ಕಾರಣವಾಗಿದೆ. ರಾಜಕೀಯ ಅಂದ್ರೇನೆ ಹೀಗೆ. ಇಲ್ಲಿ ಯಾರೂ ಪರ್ಮನೆಂಟ್ ಶತ್ರುಗಳೂ ಅಲ್ಲ, ಪರ್ಮನೆಂಟ್ ಮಿತ್ರರೂ ಅಲ್ಲ. ಒಂದು ಎಲೆಕ್ಷನ್ನಿಂದ ಮತ್ತೊಂದು ಎಲೆಕ್ಷನ್ ಒಳಗೆ ಮಿತ್ರರು ಶತ್ರುಗಳಾಗ್ತಾರೆ, ಶತ್ರುಗಳು ಮಿತ್ರರಾಗ್ತಾರೆ. ಅದೇ ಥರ 8 ವರ್ಷಗಳ ಹಿಂದೆ ಮಿತ್ರರಾಗಿದ್ದವರು ದಿಢೀರ್ ಬೆಳವಣಿಗೆಯಿಂದ ಶತ್ರುಗಳಾಗಿ ಬಿಟ್ಟಿದ್ರು, ಎದುರಾಳಿಗಳಾಗಿ ಬಿಟ್ಟಿದ್ರು. ಆದ್ರೀಗ ಆ ಶತ್ರುತ್ವ, ವೈರತ್ವ ಎಲ್ಲವೂ ಅಂತ್ಯಗೊಂಡಿದೆ. ಒಂದು ಕಾಲದ ಆಪ್ತ ಮಿತ್ರರು ಈಗ ಮತ್ತೆ ಒಂದಾಗಿದ್ದಾರೆ. ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಇಬ್ಬರ ಈ ಅಪರೂಪದ ಭೇಟಿ ಹಳೆ ನೆನಪುಗಳನ್ನು ಕೆದಕುತ್ತಿದೆ. ರಾಜಕೀಯ ವಲಯದಲ್ಲೂ ಚರ್ಚೆಗಳನ್ನು ಹುಟ್ಟುಹಾಕ್ತಿದೆ. ಶ್ರೀನಿವಾಸ್ ಪ್ರಸಾದ್ ಅವರು ಇವತ್ತಿಗೂ ಕೂಡ ಬಿಜೆಪಿಯ ಸಂಸದರು. ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ದಾರೆ ಅಂತ ಹೇಳಿದ್ರೆ, ಬೀದಿಗಳಲ್ಲಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿದ್ದರಾಮಯ್ಯನವರು ಕೆಟ್ಟ ಪದಗಳಲ್ಲಿ ಒಬ್ಬರನ್ನೊಬ್ಬರು ಬೈದಾಡ್ಕೊಂಡಿದ್ದಾರೆ. ನಿನ್ ಮಕನೇ ನೋಡಲ್ಲ ಅಂತ ಹೇಳಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರು. ದ್ರೋಹ ಬಗ್ದೆ ನೀನು, ವಂಚಕ, ಮೋಸಗಾರ, ರಾಜಕೀಯದಲ್ಲಿ ನಿನ್ನಷ್ಟು ಕೆಟ್ಟ ಮನುಷ್ಯನ ನಾವು ನೋಡೇ ಇಲ್ಲ, ಅಧಿಕಾರಕ್ಕೋಸ್ಕರ ಎಲ್ಲಾ ಪಾರ್ಟಿಗೂ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯ ಅಂತ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಆಕ್ಚುಲಿ ಶ್ರೀನಿವಾಸ್ ಪ್ರಸಾದ್ ಅವರು ಸಿದ್ದರಾಮಯ್ಯನ ಮನೆಗೆ ಹೋಗಿಲ್ಲ, ಸಿದ್ದರಾಮಯ್ಯನವರು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಿದ್ರು. ಮಾನ ಮರ್ಯಾದೆ ಇದ್ದಿದ್ರೆ, ಗೌರವ ಇದ್ದಿದ್ರೆ ಒಬ್ಬ ಮುಖ್ಯಮಂತ್ರಿಯಾಗಿ ಹೋಗ್ಬಾರ್ದಾಯ್ತು. ಹೋಗಿದ್ದಾರೆ ಅಂದ್ರೆ ಇವ್ರು ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಹೋಗಿದ್ದಾರೆ ಅಂತ. ಇಷ್ಟೆಲ್ಲ ಬೈದ ಮೇಲೂ ಅವ್ರ ಮನೆಗೆ ಹೋಗಿದ್ದಾರೆ ಅಂದ್ರೆ ನಿಜಕ್ಕೂ ಮಾನ ಮರ್ಯಾದೆ ಬಿಟ್ಟು ಹೋಗಿದ್ದಾರೆ. ಒಬ್ಬ ಮುಖ್ಯಮಂತ್ರಿಯಾಗಿ ಸಿದ್ದರಾಮಯ್ಯನವರ ಈ ನಡವಳಿಕೆ ವೋಟ್ಗೋಸ್ಕರ ಏನೇ ಮಾನ ಮರ್ಯಾದೆ ಕಳ್ಕೊಂಡು ಬೇಕಾದ್ರೆ ನಾನು ಇರ್ತೀನಿ ಅನ್ನೋದಾದ್ರೆ ಪಾರ್ಟಿಯಿಂದ ಪಾರ್ಟಿಗೆ ಜಂಪ್ ಹೊಡೆಯುವಂತ ಸಿದ್ದರಾಮಯ್ಯನವ್ರಿಗೆ ಮಾತ್ರ ಇದು ಸಾಧ್ಯ, ಬೇರೆಯವ್ರಿಗೆ ಯಾರಿಗೂ ಸಾಧ್ಯ ಇಲ್ಲ. ಕೇಳಿಸ್ಕೊಂಡ್ರಲ್ಲ ವಿಪಕ್ಷ ನಾಯಕ ಆರ್ ಅಶೋಕ್ ಆಡಿದ ಮಾತುಗಳನ್ನ. ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಅವರು, ಅವ್ರ ಮನೆಗೆ ಸಿದ್ದರಾಮಯ್ಯ ಹೋಗಿದ್ದಾರೆ. ಸಿದ್ದರಾಮಯ್ಯನೇ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬಂದಿರೋದು. ಶ್ರೀನಿವಾಸ್ ಪ್ರಸಾದ್ ಏನು ಸಿದ್ದರಾಮಯ್ಯ ಅವರನ್ನ ಭೇಟಿಯಾಗಿಲ್ಲ ಅಂತ ಹೇಳೋದ್ರ ಮೂಲಕ ಸಿದ್ದರಾಮಯ್ಯ ಅವರನ್ನ ಕುಟುಕಿದ್ದಾರೆ. ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ನಾಯಕ. ಆದರೆ 2023ರ ವಿಧಾನಸಭಾ ಎಲೆಕ್ಷನ್ಗೂ ಮುನ್ನವೇ ಸಕ್ರಿಯ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ದರು. ನನ್ನ ಪಾಲಿಗೆ ರಾಜಕಾರಣ ಇನ್ನು ಮುಗಿದ ಅಧ್ಯಾಯ ಅಂತ ಹೇಳಿಬಿಟ್ಟಿದ್ರು. ರಾಜಕೀಯವಾಗಿ ಮಾತ್ರವೇ ಸಿದ್ದರಾಮಯ್ಯ ಮೇಲೆ ಕೆಂಡ ಕಾರುತ್ತಿದ್ದ ಶ್ರೀನಿವಾಸ್ ಪ್ರಸಾದ್ ಬಿಜೆಪಿ ಮಾತ್ರವಲ್ಲ, ಯಾವ ಪಕ್ಷದ ಪರವಾಗಿಯೂ ನಾನು ಪ್ರಚಾರ ಮಾಡೋದಿಲ್ಲ, ನನ್ನ ಆರೋಗ್ಯ ಸರಿಯಿಲ್ಲ ಅಂತ ಹೇಳಿ ರಾಜಕೀಯದಿಂದಲೇ ದೂರ ಉಳಿದಿದ್ರು. ಆದರೆ ರಾಜಕೀಯವೇ ಬೇಡ ಅಂತ ದೂರ ಇದ್ದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಎಂಟ್ರಿ ಕೊಟ್ಟಿದ್ರು ಸಿಎಂ ಸಿದ್ದರಾಮಯ್ಯ.
ಸಿಎಂ ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬರ್ತಾ ಇದ್ದಂತೆ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮ ಕೋಣೆಯಿಂದ ನಿಧಾನವಾಗಿ ಎದ್ದು ಬಂದರು. ಆತ್ಮೀಯವಾಗಿ ಮಾತನಾಡಿಸಿದ್ರು. ಸಿದ್ದರಾಮಯ್ಯ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಆರೋಗ್ಯ ವಿಚಾರಿಸಿದ್ರು. ಕಾಲು ನೋವು, ವಯೋಸಹಜ ಕಾಯಿಲೆಯಿಂದ ನಿತ್ರಾಣರಾಗಿರೋ ಶ್ರೀನಿವಾಸ್ ಪ್ರಸಾದ್ ನಿಧಾನವಾಗಿಯೇ ತಮ್ಮ ಹಳೆಯ ಮಿತ್ರನ ಜೊತೆಗೆ ಮಾತಿಗಿಳಿದ್ರು. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಬಂದಿದ್ದೇಕೆ ಗೊತ್ತಾ? ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಗೆ ಗುರಿ ಇಟ್ರ ಸಿದ್ದರಾಮಯ್ಯ. ಎಸ್, ಸಿದ್ದರಾಮಯ್ಯ ಅಂದ್ರೇನೆ ಬಾಯಲ್ಲಿ ಬೆಂಕಿ ಕಾರುತ್ತಿದ್ರು ಶ್ರೀನಿವಾಸ್ ಪ್ರಸಾದ್. ಸಿದ್ದರಾಮಯ್ಯ ಅವರಿಂದಲೇ ನಾನು ಕಾಂಗ್ರೆಸ್ ಪಕ್ಷ ಬಿಡಬೇಕಾಯ್ತು ಅಂತ ಅದೆಷ್ಟೋ ಸಲ ಹೇಳಿದ್ದ ಶ್ರೀನಿವಾಸ್ ಪ್ರಸಾದ್ ಇಷ್ಟು ದಿನ ಸಿದ್ದು ವಿರುದ್ಧ ಹಿಗ್ಗಾಮುಗ್ಗಾ ವಾಗ್ದಾಳಿ ನಡೆಸುತ್ತಿದ್ರು. ಸಿದ್ದರಾಮಯ್ಯನವ್ರನ್ನ ಒಂದು ತಿಂಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ತಾಲಿಬಾನ ಕಳಿಸಿ ಪರಿಸ್ಥಿತಿ ನೋಡೋಣಪ್ಪ ಅಫ್ಘಾನಿಸ್ತಾನದಲ್ಲಿ, ಆಮೇಲೆ ಮಾತಾಡಿ ಅಲ್ಲಿ. ಸಿದ್ದರಾಮಯ್ಯನೂ ಎಷ್ಟೋ ಜನ ಚೂರಿ ಹಾಕಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ಬೆಲ್ಲಿಗೆ ಚೂರಿ ಹಾಕಿದ್ರು, ಸಿದ್ದರಾಮ ತಲೆ ಮೇಲೆ ಹೊತ್ಕೊಂಡು ಮೆರೆದಲ್ಲಪ್ಪ ನಮ್ಮ ಮುಗಿಸ್ತಿಯಲ್ಲೋ ಓದ್ತಾರೆ. ಇಷ್ಟಿದ್ರು ಸಿದ್ದರಾಮಯ್ಯ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬಂದಿದ್ದು ರಾಜಕೀಯ ವಲಯದಲ್ಲಿ ಸಾಕಷ್ಟು ಕುತೂಹಲ ಕೆರಳಿಸಿತ್ತು. ಹಳೆ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ ಪ್ರಾಬಲ್ಯ ಹೆಚ್ಚಿಸಿಕೊಳ್ಬೇಕು ಎಂಬ ಕಾರಣಕ್ಕೆ ನಾನಾ ರಣತಂತ್ರಗಳನ್ನು ಹೆಣೆದಿರೋ ಸಿದ್ದರಾಮಯ್ಯ ಅದರ ಭಾಗವಾಗಿ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಬಂದಿದ್ರು. ಸಿದ್ದು ಪ್ರಸಾದ್ ಇಬ್ಬರನ್ನು ಒಂದಾಗಿಸಿ ಮಗನನ್ನ ಗೆಲ್ಲಿಸಲು ಮಹದೇವಪ್ಪ ಪ್ಲಾನ್. ಚಾಮರಾಜನಗರದಲ್ಲಿ ಸುನಿಲ್ ಬೋಸ್ ಗೆಲ್ಲಿಸಲು ಒಂದಾದ್ರ ಹಳೆ ದೋಸ್ತಿಗಳು. ಎಸ್, ಶ್ರೀನಿವಾಸ್ ಪ್ರಸಾದ್ ರಾಜ್ಯ ರಾಜಕೀಯದ ಹಳೆ ಹುಲಿ. ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸಿದ್ದರಾಮಯ್ಯ ವರ್ಚಸ್ಸು ಎಷ್ಟಿದೆಯೋ ಅಷ್ಟೇ ವರ್ಚಸ್ಸು ಶ್ರೀನಿವಾಸ್ ಪ್ರಸಾದ್ ಅವರಿಗೂ ಇದೆ. ಇದೇ ಕಾರಣಕ್ಕೆ 8 ವರ್ಷಗಳ ಹಿಂದೆ ಸಿದ್ದು ಮೇಲೆ ಮುನಿಸ್ಕೊಂಡು ಕಾಂಗ್ರೆಸ್ ಪಕ್ಷ ಬಿಡಬೇಕು ಅಂತ ಶ್ರೀನಿವಾಸ್ ಪ್ರಸಾದ್ ನಿರ್ಧರಿಸಿದಾಗ ಬಿಜೆಪಿ ನಾಯಕರು ಇವರನ್ನ ಸೆಳೆದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ರು. ಬಿಜೆಪಿಯ ಅಸ್ತಿತ್ವವೇ ಇಲ್ಲದ ನೆಲದಲ್ಲಿ ಬಿಜೆಪಿಯ ಬೇರುಗಳನ್ನು ಗಟ್ಟಿಗೊಳಿಸಿದ್ದು ಶ್ರೀನಿವಾಸ್ ಪ್ರಸಾದ್. ಶ್ರೀನಿವಾಸ್ ಪ್ರಸಾದ್ ಬಿಜೆಪಿಗೆ ಬಂದು ಸಂಸದರಾದರು. ಆದರೆ ಪರಿಸ್ಥಿತಿ ಮೊದಲಿನಂತೆ ಇರಲಿಲ್ಲ. ಕೇವಲ ಹಳೆ ಮೈಸೂರು ಭಾಗಕ್ಕೆ, ಅದರಲ್ಲೂ ಚಾಮರಾಜನಗರಕ್ಕೆ ಮಾತ್ರವೇ ಸೀಮಿತವಾಗಿ ಬಿಟ್ಟಿದ್ರು ಶ್ರೀನಿವಾಸ್ ಪ್ರಸಾದ್. ಇದಾದ ನಂತರ ಶ್ರೀನಿವಾಸ್ ಪ್ರಸಾದ್ ಆರೋಗ್ಯವೂ ಕ್ಷೀಣಿಸ್ತಾ ಇತ್ತು. ಹಾಗಾಗಿ 2023ರಲ್ಲಿ ಸಕ್ರಿಯ ರಾಜಕಾರಣಕ್ಕೆ ವಿದಾಯ ಹೇಳಿದ್ರು. ಇದಾದ ನಂತರದಲ್ಲೇ ನೋಡಿ ಹಳೆ ಮಿತ್ರ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹುಡುಕೊಂಡ್ಬಂದಿದ್ದು. ಲೆಕ್ಕಾಚಾರ ಇದೆ. ಶ್ರೀನಿವಾಸ್ ಪ್ರಸಾದ್ ಮನೆಗೆ ಸಿದ್ದರಾಮಯ್ಯ ಬಂದಿದ್ರೆ ಹಿಂದೇನೂ ರಾಜಕೀಯ ಲೆಕ್ಕಾಚಾರವಿದೆ. 2024ರ ಲೋಕಸಭಾ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದಿಂದ ಸುನಿಲ್ ಬೋಸ್ ನಿಂತ್ಕೊಂಡಿದ್ದಾರೆ. ಸುನಿಲ್ ಬೋಸ್ ಮತ್ಯಾರೂ ಅಲ್ಲ, ಎಚ್ ಸಿ ಮಹದೇವಪ್ಪ ಅವರ ಮಗ. ಎಚ್ ಸಿ ಮಹದೇವಪ್ಪ ಕೂಡ ಸಿದ್ದು ಮಿತ್ರಮಂಡಳಿಯ ಭಾಗವಾಗಿರೋರು. ಈಗಲೂ ಸಿದ್ದರಾಮಯ್ಯನವರ ಜೊತೆಗೇ ಇರೋರು. ಒಂದು ಕಾಲದಲ್ಲಿ ಸಿದ್ದರಾಮಯ್ಯ, ಎಚ್ ಸಿ ಮಹದೇವಪ್ಪ, ಶ್ರೀನಿವಾಸ್ ಪ್ರಸಾದ್ ಇವರೆಲ್ಲ ಒಂದೇ ಟೀಮಿನ ಸದಸ್ಯರಾಗಿದ್ದವರು. ಇವರ ಜೊತೆಗೆ ಹಳ್ಳಿ ಹಕ್ಕಿ ಎಚ್ ವಿಶ್ವನಾಥ್ ಕೂಡ ಇದ್ರು. ಆದರೆ ಶ್ರೀನಿವಾಸ್ ಪ್ರಸಾದ್ ಮತ್ತು ಎಚ್ ವಿಶ್ವನಾಥ್ ಕಾಂಗ್ರೆಸ್ ತೊರೆದು ಬೇರೆ ಪಕ್ಷಗಳಿಗೆ ಹೋಗಿದ್ರು. ಆದ್ರೀಗ ಚಾಮರಾಜನಗರದಲ್ಲಿ ಎಚ್ ಸಿ ಮಹದೇವಪ್ಪ ಅವರ ಮಗ ಸುನಿಲ್ ಬೋಸ್ ಚುನಾವಣಾ ಕಣಕ್ಕೆ ಇಳಿದಿದ್ದಾರೆ. ಹೀಗಾಗಿ ಆಪ್ತ ಮಿತ್ರನ ಮಗನನ್ನ ಗೆಲ್ಲಿಸೋದಕ್ಕಾಗಿ ಹಳೆ ದ್ವೇಷ ಮರೆತು ಒಂದಾಗಿಬಿಟ್ರ ಸಿದ್ದರಾಮಯ್ಯ ಮಿತ್ರಕೂಟ ಅನ್ನೋ ಚರ್ಚೆಗಳು ಆರಂಭವಾಗಿವೆ. ರಾಜಕೀಯವಾಗಿ ಅವರು ಬಿಜೆಪಿಗೆ ಹೋಗಿದ್ರು, ನಾನು ಕಾಂಗ್ರೆಸ್ನಲ್ಲಿದ್ದೆ. ಮತ್ತು ಈಗ ರಿಟೈರ್ ಆಗಿಬಿಟ್ಟಿದ್ದಾರೆ. ರಿಟೈರ್ಡ್ ಆದಮೇಲೆ ನಾನು ಬರೋಕ್ಕಾಗಿರಲಿಲ್ಲ. ರಿಟೈರ್ಡ್ ಆದಮೇಲೆ ಮಾತಾಡ್ಸೋಣ ಮತ್ತು ಅವ್ರ ಆರೋಗ್ಯನೂ ವಿಚಾರಿಸೋಣ ಅಂತ ಬಂದೆ. ಇಲ್ಲ ರಾಜಕೀಯವಾಗಿ ಯಾಕಂದರೆ ಅವರು ಎಲ್ಲೂ ಕ್ಯಾಂಪೇನ್ ಬರಲ್ಲ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಿಬಿಟ್ಟಿದ್ದಾರೆ. ಯಾವ ಪಕ್ಷಕ್ಕೂ ಹೋಗಲ್ಲ ಅಂತ ಘೋಷಣೆ ಮಾಡಿಬಿಟ್ಟಿದ್ದಾರೆ. ಅದರಿಂದ ಅವ್ರು ರಾಜಕೀಯ ಚರ್ಚೆ ಮಾಡಲಿಲ್ಲ. ಅಲ್ಲಪ್ಪ, ರಾಜಕೀಯವಾಗಿ ಯಾವ ಪಕ್ಷಕ್ಕೂ ಬೆಂಬಲ ಕೊಡಲ್ಲ ಅಂತಂದಮೇಲೆ, ಯಾವ ಪಕ್ಷದ ಪರವಾಗೂ ವೋಟ್ ಕೇಳಲ್ಲ ಅಂದಮೇಲೆ ರಾಜಕೀಯ ಚರ್ಚೆ ಮಾಡೋದ್ರಿಂದ ಪ್ರಯೋಜನ ಏನು? ಅವ್ರು ಏನು ಹೇಳಿದ್ದೀನಿ ಅಂತಂದರೆ, ನೀವು ಕಾಂಗ್ರೆಸ್ನಲ್ಲಿದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಶ್ರೀನಿವಾಸ್ ಪ್ರಸಾದ್ ಮತ್ತು ಸಿಎಂ ಸಿದ್ದರಾಮಯ್ಯ ಇಬ್ಬರು ಸುಮಾರು ಹೊತ್ತು ಮಾತಾಡಿದ್ರು. ಆದ್ರೆ ಏನ್ ಮಾತಾಡಿದ್ರಿ ಸಾರ್? ರಾಜಕೀಯವಾಗಿ ಏನಾದರೂ ಮಾತಾಡಿದ್ರಾ ಅಂದ್ರೆ ಸಿದ್ದರಾಮಯ್ಯ ಇಲ್ಲ ಅಂದಿದ್ರು. ಅವರ ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದೇ ಅಷ್ಟೇ. ಅವರು ರಾಜಕೀಯದಿಂದ ನಿವೃತ್ತಿ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ಅವರ ಹತ್ರ ರಾಜಕೀಯ ಮಾತಾಡಿಲ್ಲ. ಆದ್ರೆ ಕಾಂಗ್ರೆಸ್ ಪರ ಒಲವಿರಲಿ ಅಂತ ಹೇಳಿದ್ದೀವಿ ಅಂದಿದ್ರು ಸಿದ್ದರಾಮಯ್ಯ. ನೀವು ಕಾಂಗ್ರೆಸ್ನಲ್ಲಿದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ.
ನೀವು ಕಾಂಗ್ರೆಸ್ನಲ್ಲಿ ಇದ್ದವರು ಕಾಂಗ್ರೆಸ್ ಬಗ್ಗೆ ಸಿಂಪತ್ತಿ ಇರಲಿ ಅಂತ ಹೇಳಿದ್ದೀನಿ ಅಷ್ಟೇ. ಇದೊಂದೇ ಮಾತು ಸಾಕು. ಚಾಮರಾಜನಗರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಸುನಿಲ್ ಬೋಸ್ ಗೆಲ್ಲಿಸೋದಕ್ಕೆ ಸಿದ್ದರಾಮಯ್ಯ ಮಿತ್ರಮಂಡಳಿ ಎಲ್ಲ ಒಂದಾಗಿದೆ ಅನ್ನೋದಕ್ಕೆ. ಎಚ್.ಸಿ. ಮಹದೇವಪ್ಪ ಪುತ್ರನ ಪರವಾಗಿ ಒಲವಿರಲಿ ಅಂತ ಹೇಳಿದ ಸಿದ್ದರಾಮಯ್ಯ ಚಾಮರಾಜನಗರ ಗೆಲ್ಲೋದಕ್ಕಾಗಿ ಹಳೆ ಸಿಟ್ಟು ಮರೆತು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಬಂದಿದ್ರು. ಸಿದ್ದರಾಮಯ್ಯ ಅಷ್ಟು ಸುಲಭವಾಗಿ ಯಾರ ಮನೆಗೂ ಹೋಗೋದಿಲ್ಲ. ಅದರಲ್ಲೂ ತಮ್ಮ ವಿರುದ್ಧವೇ ಬೆಂಕಿ ಕಾರುತ್ತಿದ್ದ ಶ್ರೀನಿವಾಸ್ ಪ್ರಸಾದ್ ಮನೆಗೆ ಹೋಗಬೇಕು ಅಂತ ಸಿದ್ದರಾಮಯ್ಯ ಅಂದುಕೊಂಡಿರಲಿಲ್ಲ. ಆದರೆ ಇಬ್ಬರನ್ನೂ ಮತ್ತೆ ಒಂದು ಮಾಡುವ ಕೆಲಸ ಮಾಡಿದ್ದು ಎಚ್.ಸಿ. ಮಹದೇವಪ್ಪ. ಎಚ್.ಸಿ. ಮಹದೇವಪ್ಪ ತಮ್ಮ ಮಗನನ್ನ ಚಾಮರಾಜನಗರ ಅಖಾಡಕ್ಕೆ ಇಳಿಸಿದ್ದಾರೆ. ಕಾಂಗ್ರೆಸ್ಸಿನ ವರ್ಚಸ್ಸು ಏನೇ ಇದ್ರು ಶ್ರೀನಿವಾಸ್ ಪ್ರಸಾದ್ ಆಶೀರ್ವಾದ ಇದ್ರೆ ಮಗನ ಗೆಲುವು ಸುಲಭ ಅನ್ನೋದು ಮಹದೇವಪ್ಪ ಅವರಿಗೂ ಗೊತ್ತಾಗಿತ್ತು. ಹೆಂಗೂ ಶ್ರೀನಿವಾಸ್ ಪ್ರಸಾದ್ ಅವರು ರಾಜಕೀಯದಿಂದ ನಿವೃತ್ತಿ ಹೊಂದಿದ್ದಾರೆ. ಇಂಥ ಟೈಮಲ್ಲಿ ಅವರನ್ನ ಮಾತಾಡಿಸಿ ಹಳೆ ಮಿತ್ರತ್ವವನ್ನ ಗಟ್ಟಿ ಮಾಡಿಕೊಂಡ್ರೆ ಮಗನ ಗೆಲುವು ಸುಲಭ ಅಂತ ಲೆಕ್ಕಾಚಾರ ಹಾಕಿದ ಮಹದೇವಪ್ಪ ಕೆಲ ದಿನಗಳ ಹಿಂದೆ ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿ ಮಾಡಿ ಮಾತನಾಡಿಸಿದ್ರು. ಅಲ್ಲಿಗೆ ಇಬ್ಬರು ಮಿತ್ರರು ಒಂದಾದ ಬಳಿಕ ಈಗ ಸಿದ್ದರಾಮಯ್ಯ ಕೂಡ ಬಂದಿದ್ದಾರೆ. ಅಲ್ಲಿಗೆ ಮೂವರು ಹಳೆ ಮಿತ್ರರು ಒಂದಾಗಿದ್ದು ಚಾಮರಾಜನಗರ ಮತ್ತು ಮೈಸೂರು ಕ್ಷೇತ್ರಗಳಲ್ಲಿ ಕೈ ಅಭ್ಯರ್ಥಿಗೆ ಬಲ ಬಂದಂತಾಗಿದೆ. ಐವತ್ತು ವರ್ಷದ ಗೆಳೆತನ, 8 ವರ್ಷದ ಹಗೆತನ. ಸಿಎಂ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಇಬ್ಬರ ನಡುವಿನ ಗೆಳೆತನಕ್ಕೆ 50 ವರ್ಷಕ್ಕೂ ಮಿಗಿಲಾದ ಇತಿಹಾಸವಿದೆ. 1970ರಲ್ಲಿ ರಾಜಕೀಯಕ್ಕೆ ಪದಾರ್ಪಣೆ ಮಾಡಿದ ಶ್ರೀನಿವಾಸ್ ಪ್ರಸಾದ್ ಜೆಡಿಎಸ್ ಪಕ್ಷದಲ್ಲಿ ತಮ್ಮದೇ ಆದ ವರ್ಚಸ್ಸನ್ನು ಸೃಷ್ಟಿ ಮಾಡಿಕೊಂಡಿದ್ದರು. ಈ ವೇಳೆ ಹಳೆ ಮೈಸೂರು ಭಾಗದ ನಾಯಕರಾಗಿದ್ದ ಸಿದ್ದರಾಮಯ್ಯ, ಎಚ್.ಸಿ. ಮಹದೇವಪ್ಪ, ಎಚ್. ವಿಶ್ವನಾಥ್ ಹಾಗೂ ಶ್ರೀನಿವಾಸ್ ಪ್ರಸಾದ್ ಎಲ್ಲರೂ ಸ್ನೇಹಿತರಾದರು. ಆ ಸ್ನೇಹ ಗಾಢವಾಯಿತು. ಎಷ್ಟರ ಮಟ್ಟಿಗೆ ಅಂದರೆ ಸಿದ್ದರಾಮಯ್ಯ ಜೆಡಿಎಸ್ ತೊರೆದು ಕಾಂಗ್ರೆಸ್ ಸೇರಿದಾಗ ಅವ್ರ ಜೊತೆ ಅನೇಕ ಆಪ್ತರು ಜೆಡಿಎಸ್ ಬಿಟ್ಟು ಕಾಂಗ್ರೆಸ್ ಸೇರ್ಪಡೆಗೊಂಡರು. ಶ್ರೀನಿವಾಸ್ ಪ್ರಸಾದ್ ಕೂಡ ಸಿದ್ದರಾಮಯ್ಯ ಅವರ ಕೈ ಹಿಡಿದು ಬಂದರು. 6 ಬಾರಿ ಕೇಂದ್ರ ಮತ್ತು 3 ಬಾರಿ ರಾಜ್ಯ ರಾಜಕೀಯದಲ್ಲಿ ಸೇವೆ ಸಲ್ಲಿಸಿದ್ರು ಶ್ರೀನಿವಾಸ್ ಪ್ರಸಾದ್. ಆದರೆ 2016ರಲ್ಲಿ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಉಂಟಾದ ಮನಸ್ತಾಪ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಪಕ್ಷ ಬಿಡುವ ಮಟ್ಟಕ್ಕೆ ಕೊಂಡೊಯ್ದು ಬಿಟ್ಟಿತ್ತು. ಆ ನಂತರದಲ್ಲೇ ಶುರುವಾಗಿದ್ದು ನೋಡಿ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವಿನ ವೈರತ್ವ. ಸಿದ್ದರಾಮಯ್ಯನವ್ರನ್ನ ಒಂದು ತಿಂಗಳು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡ್ತೀವಿ, ತಾಲಿಬಾನ ಕಳಿಸಿ ಪರಿಸ್ಥಿತಿ ನೋಡೋಣಪ್ಪ ಅಫ್ಘಾನಿಸ್ತಾನದಲ್ಲಿ, ಆಮೇಲೆ ಮಾತಾಡಿ ಅಲ್ಲಿ. ಸಿದ್ದರಾಮಯ್ಯನೂ ಎಷ್ಟೋ ಜನ ಚೂರಿ ಹಾಕಿದ್ದಾರೆ. ಅವ್ರು ಹೇಳ್ತಾರೆ ನಮ್ಮ ಬೆಲ್ಲಿಗೆ ಚೂರಿ ಹಾಕೋದು ಸಿದ್ದರಾಮ ತಲೆ ಮೇಲೆ ಹೊತ್ಕೊಂಡು ಮೆರೆದಲ್ಲಪ್ಪ ನಮ್ಮ ಮುಗಿಸ್ತಿಯಲ್ಲೋ ಓದ್ತಾರೆ. ಎಂತ ದಡ್ಡದ್ರಿ ಸಿದ್ದರಾಮಯ್ಯ ಅನ್ನೋದು ಹೇಳಿದೆ. ಯಾರು 1 ಲಕ್ಷದಿಂದ ಗೆಲ್ತೀನಿ ಅಂತ ಹೇಳ್ತಿರಿದ್ರಿ, ಯಾರು ಮಾನಸಿಕವಾದಂಥ ರೋಗಿ ಹೇಳ್ಬೇಕು ಅದನ್ನ. ಅಲ್ಲೆಲ್ಲೋ ಬಾದಾಮಿನ 1700 ಗೆದ್ದ ಮನುಷ್ಯ 1 ಲಕ್ಷದಿಂದ ಬರೋವೆಲ್ಲ ಇವ್ರಿಗೆ ಸುರಿದು ಬಿಡೋದ? ನೀವೇ ಅರ್ಥ ಮಾಡ್ಕೊಳ್ಳಿ. ಒಂಥರ ಅವರು ಕೂಡ ಮುಳ್ಳಿನ ಮೇಲೆ ಪಂಚೆ ಹಾಕ್ದಾಗ ಆಗ್ಬಿಟ್ಟಿದೆ. ಬಹಳ ಹುಷಾರಾಗಿ ಹೋಗ್ಬೇಕು, ತೆಗಿಬೇಕು. ಬಹಳ ಕಠಿಣವಾಗಿದೆ ಅವ್ರು ತಿಳ್ಕೊಂಡಿರೋದು. ಇನ್ನು ಬೇಡ ಹೆಚ್ಚು ಈ ರಾಜಕೀಯ, ಚುನಾವಣಾ ರಾಜಕೀಯ, ಎಲೆಕ್ಟ್ರಲ್ ಪಾಲಿಟಿಕ್ಸ್ ಸ್ವಲ್ಪ ರೆಸ್ಟ್ ತಗೋತೀವಿ ಸಾಕು ಅನ್ನೋಂಥಲ್ಲ. ಅನ್ಸೆರೆಮೋನಿಯಸ್ ಆಗಿ ದ್ವೇಷದಿಂದ ವಿಷಕಾರಿ ಸಿದ್ದರಾಮಯ್ಯ ತಗೊಂಡಂಥ ಡಿಸಿಷನ್ಗೆ ನಾನು ಅದನ್ನು ವಿರೋಧಿಸಿ ಕಂಟಿನ್ಯೂ ಆಗಿ ಅಷ್ಟೇ. ಅನ್ಸೆರೆಮೋನಿಯಸ್ ಆಗಿ ತೆಗೆದ್ದಲ್ಲ, ಯಾವುದೇ ಕಾರಣ ಇಲ್ಲದೆ ಅದನ್ನು ತೆಗೆದ್ರಲ್ಲ, ಅದು ಎದ್ದೂ ಕೂಡ ನನ್ನ ಜೀವದಲ್ಲಿ ಮರೆಯಾಗ್ತೈತೆ. ಬರೆ ಹಾಕಿಬಿಟ್ರು ನನಗೆ. ಬರೆಯಲಾಗದಂಥ ಘಟನೆ ಅದು, ವಿಚಾರ ಅದು ಇವತ್ತು ಕೂಡ ನನಗೆ ಭಾಳ ನೋವಾಗಿದೆ. ತಾನೇ ಚೂರಿ ಹಾಕಿದವನು ನಾನು ಎಂದಾದರೂ ಕೂಡ ಅವರಿಗೆ, ನನ್ನಲ್ಲ ಯಾರೂ ಕೂಡ ಅವನಿಗೆ, ಅವನ ದುರಂಕಾರನೇ ಅವನು ಸೋಲಿಸ್ತವ್ರು. ಯಾರು ಮುಖ್ಯಮಂತ್ರಿ 2 ಕಡೆ ನಿಲ್ತಾನೆ ಅಂತ ಇಷ್ಟು ಜಬ್ಬ ಕೊಚ್ಕೊಂಡು ಕದ್ದು ಹೋಗಿ ಬಾದಾಮಿಯಲ್ಲಿ ನಿಂತ್ಕೊಂಡು 1600 ಓಟಿನ ಗೆದ್ದು ಇಲ್ಲಿ 36 ವರ್ಷ ಅವಧಿನ ಸೋತು ನಿಮಗೆ ಮಾನ ಮರ್ಯಾದೆ ಏನಿಲ್ಲ? ಎಸ್, ಒಂದು ಕಾಲದ ಮಿತ್ರರು 2016ರ ನಂತರದಲ್ಲಿ ಶತ್ರುಗಳಾಗಿ ಬದಲಾಗಿ ಬಿಟ್ಟಿದ್ರು. ನಾನಾ ನೀನಾ ಅನ್ನೋ ಮಟ್ಟಕ್ಕೆ ರಣಭೂಮಿಗೆ ಇಳಿದು ವಾಗ್ಯುದ್ಧ ಶುರು ಮಾಡಿದ್ರು. ಸಿದ್ದರಾಮಯ್ಯನವರನ್ನ ಉಡಾಫೆ ಸಿದ್ದರಾಮಯ್ಯ ಅಂತೆಲ್ಲ ಜರೆದಿದ್ರು. ಜೆಡಿಎಸ್ನಲ್ಲಿ ಬೆಳೆದು ದೇವೇಗೌಡರ ಬೆನ್ನಿಗೆ ಚೂರಿ ಹಾಕಿದವರು ಸಿದ್ದರಾಮಯ್ಯ ಅಂತೆಲ್ಲ ಆರೋಪಿಸಿದ್ರು. ಇಷ್ಟೇ ಅಲ್ಲ, 2018ರಲ್ಲಿ ಸಿದ್ದರಾಮಯ್ಯ ಅವರನ್ನ ಸೋಲಿಸೋದಕ್ಕೂ ಕಂಕಣ ಕಟ್ಟಿ ನಿಂತರು. ಸೋಲಿಸಿಯೂ ಬಿಟ್ರು. 2016ರಲ್ಲಿ ಕಾಂಗ್ರೆಸ್ ತೊರೆದ ಪ್ರಸಾದ್ 2018ರಲ್ಲಿ ಸಿದ್ದು ಸೋಲಿಸಿ ಪ್ರತೀಕಾರ. ಎಸ್, ಅದು 2013ನೇ ಇಸ್ವಿ. ಬಿಜೆಪಿ ವಿರುದ್ಧ ಭುಜತಟ್ಟಿ ವಿಧಾನಸಭಾ ಅಖಾಡಕ್ಕೆ ಧುಮುಕಿದ್ದ ಸಿದ್ದರಾಮಯ್ಯ ಕಾಂಗ್ರೆಸ್ ಪಕ್ಷವನ್ನ ದೊಡ್ಡ ಮಟ್ಟದಲ್ಲಿ ಗೆಲ್ಲಿಸಿದ್ರು.
ಬಹುಮತವನ್ನ ಪಡೆದು 5 ವರ್ಷಗಳ ಕಾಲ ಸುದೀರ್ಘವಾಗಿ ಮುಖ್ಯಮಂತ್ರಿ ಪಟ್ಟದಲ್ಲಿ ವಿರಾಜಮಾನರಾಗಿ ಕೂತಿದ್ರು. ಆದರೆ 2018ರ ವಿಧಾನಸಭಾ ಚುನಾವಣೆ ಟೈಮಲ್ಲಿ ಸಿದ್ದು ಮಿತ್ರಮಂಡಳಿಯ ಒಂದಷ್ಟು ಮಂದಿ ಸಿದ್ದು ವಿರುದ್ಧವೇ ತಿರುಗಿ ಬಿದ್ದಿದ್ರು. ಅವರಲ್ಲಿ ಶ್ರೀನಿವಾಸ್ ಪ್ರಸಾದ್ ಕೂಡ ಒಬ್ಬರಾಗಿದ್ರು. ದೇವೇಗೌಡರನ್ನ, ಕುಮಾರಸ್ವಾಮಿಯನ್ನ ಮನಬಂದಂತೆ ಬೈತಿದ್ದ ಸಿದ್ದರಾಮಯ್ಯ ಗೌಡರ ದ್ವೇಷವನ್ನೂ ಕಟ್ಟಿಕೊಂಡಿದ್ರು. ಹಾಗಾಗಿ ದೊಡ್ಡಗೌಡರು ಅಖಾಡಕ್ಕೆ ಇಳಿದು ಸಿದ್ದು ಸೋಲಿಸಲು ಚಾಮುಂಡೇಶ್ವರಿಯಲ್ಲಿ ಚಕ್ರವ್ಯೂಹ ರಚಿಸಿದ್ರು. ಜಿಟಿ ದೇವೇಗೌಡ ಕೂಡ ಸಿದ್ದು ಸೋಲಿಸಲು ಶಪಥ ಮಾಡಿಬಿಟ್ರು. ಜಿಟಿಡಿ ರಣತಂತ್ರದ ಜೊತೆಗೆ ಶ್ರೀನಿವಾಸ್ ಪ್ರಸಾದ್ ಕೂಡ ರಣಭೂಮಿಗೆ ಇಳಿದು ಸಿದ್ದರಾಮಯ್ಯ ಅವರನ್ನ ಸೋಲಿಸಲು ಸಜ್ಜಾಗಿಬಿಟ್ರು. ಕೊನೆಗೆ ಸೋಲಿಸಿ ಪ್ರತೀಕಾರ ತೀರಿಸಿಕೊಂಡು ಬಿಟ್ರು. ಚಾಮುಂಡೇಶ್ವರಿಯಲ್ಲಿ ಸಿದ್ದರಾಮಯ್ಯ ಸೋಲ್ತಾರೆ ಅಂತ ಯಾರೊಬ್ಬರೂ ಅಂದುಕೊಂಡಿರಲಿಲ್ಲ. ಸ್ವತಃ ಸಿಎಂ ಆಗಿದ್ದವರು, ಅನೇಕ ಭಾಗ್ಯಗಳನ್ನು ನೀಡಿದವರು, ಅವರದ್ದೇ ಸ್ವಂತ ಜಿಲ್ಲೆಯ ಕ್ಷೇತ್ರ ಚಾಮುಂಡೇಶ್ವರಿ. ಹಿಂದೆ ಅದೇ ಚಾಮುಂಡೇಶ್ವರಿಯಲ್ಲಿ ನಿಂತ್ಕೊಂಡೇ ಗೆದ್ದಿದ್ದವರು ಸಿದ್ದರಾಮಯ್ಯ. ಇಷ್ಟೆಲ್ಲ ಪಾಸಿಟಿವ್ಗಳಿದ್ರೂ ಸಿದ್ದರಾಮಯ್ಯನವರನ್ನ ಸೋಲಿಸೋದಕ್ಕೆ ದೊಡ್ಡ ಪಡೆಯೇ ರೆಡಿಯಾಗಿತ್ತು. ಅದರಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರ ನಿಗೂಢ ದಾಳಗಳು ಸಿದ್ದರಾಮಯ್ಯನವರನ್ನ ಕಾಡಿದ್ವು. ತಮ್ಮ ಸೋಲಿನ ಬಗ್ಗೆ ಸಿದ್ದರಾಮಯ್ಯನವರೇ ಅನೇಕ ಸಲ ಹೇಳ್ಕೊಂಡಿದ್ರು. 2018 ಸೆಪ್ಟೆಂಬರ್ ತಿಂಗಳಲ್ಲಿ ಶನಿ, ರಾಹು, ಕೇತು ಎಲ್ಲ ಸೇರಿ ನನ್ನನ್ನು ಸೋಲಿಸಿದ್ವು ಅಂತ ಹೇಳಿದ್ರು. ಆದರೆ ಶನಿ ಯಾರು, ರಾಹು ಯಾರು, ಕೇತು ಯಾರು ಅಂತ ನೇರವಾಗಿ ಹೇಳಿರಲಿಲ್ಲ. ನನ್ನ ಸೋಲಿಗೆ ಅನೇಕರು ಷಡ್ಯಂತ್ರ ಮಾಡಿದ್ದರು ಅನ್ನೋದನ್ನ ಒತ್ತಿ ಒತ್ತಿ ಹೇಳಿದ ಸಿದ್ದರಾಮಯ್ಯಗೆ ಶ್ರೀನಿವಾಸ್ ಪ್ರಸಾದ್ ಕೂಡ ತಮ್ಮನ್ನ ಸೋಲಿಸಲು ಕೈ ಜೋಡಿಸಿದ್ದರು ಅನ್ನೋದು ಕೂಡ ಕಾಡುತ್ತಾನೆ ಇತ್ತು. ಒಂದು ಕಾಲದ ಆಪ್ತರು ನಂತರದಲ್ಲಿ ಎದುರಾಳಿಗಳಾಗಿ ಜಿದ್ದು ಸಾಧಿಸೋಕೆ ಶುರು ಮಾಡಿದ್ದರು. ಎದುರು ಬದುರು ಪಕ್ಷದಲ್ಲಿ ಇದ್ದಿದ್ರಿಂದ ಇಬ್ಬರ ನಡುವಿನ ವಾಗ್ದಾಳಿಗಳು ಜೋರಾಗಿದ್ವು. ಎಷ್ಟರ ಮಟ್ಟಿಗೆ ಅಂದ್ರೆ ಸಿದ್ದರಾಮಯ್ಯ ಅವರನ್ನ ಅಫ್ಘಾನಿಸ್ತಾನಕ್ಕೆ ಕಳಿಸ್ಬೇಕು ಅನ್ನೋ ಮಟ್ಟಕ್ಕೂ ಇಬ್ಬರ ನಡುವೆ ದ್ವೇಷ ಬೆಳೆದಿತ್ತು. ಆದರೆ ಇತ್ತೀಚೆಗೆ ರಾಜಕೀಯದಿಂದ ನಿವೃತ್ತಿ ಘೋಷಿಸಿದ್ರಿಂದ ರಾಜಕೀಯ ಜಿದ್ದು ಮರೆತು ಶ್ರೀನಿವಾಸ್ ಪ್ರಸಾದ್ ಮನೆಗೆ ಕಾಲಿಟ್ಟಿದ್ದರು ಸಿದ್ದರಾಮಯ್ಯ. ಅಷ್ಟಕ್ಕೂ 8 ವರ್ಷಗಳ ಹಿಂದೆ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ದ್ವೇಷ ಬೆಳೆದಿದ್ದು ಯಾಕೆ ಗೊತ್ತಾ? 4 ದಶಕಗಳ ಗೆಳೆತನ ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನೇ ತೊರೆದು ಬಿಜೆಪಿ ಸೇರುವ ಮಟ್ಟಕ್ಕೆ ಶ್ರೀನಿವಾಸ್ ಪ್ರಸಾದ್ ಮನಸ್ಸಿನಲ್ಲಿ ಕಿಚ್ಚು ಹತ್ತಿಕೊಂಡಿದ್ದು ಯಾಕೆ? ಸಿದ್ದರಾಮಯ್ಯ ಮಾಡಿದ ಆ ಒಂದೇ ಒಂದು ಕೆಲಸ ಶ್ರೀನಿವಾಸ್ ಪ್ರಸಾದ್ ಸ್ವಾಭಿಮಾನಕ್ಕೆ ಪೆಟ್ಟು ಬಿದ್ದಿತ್ತ. ಅದು 2016ನೇ ಇಸ್ವಿ. ಸಿದ್ದರಾಮಯ್ಯನವರ ಸರ್ಕಾರ ಅಸ್ತಿತ್ವದಲ್ಲಿತ್ತು. ಶ್ರೀನಿವಾಸ್ ಪ್ರಸಾದ್ ಅವರು ಕಂದಾಯ ಮಂತ್ರಿಯಾಗಿದ್ರು. ಆಡಳಿತ ಸುಗಮವಾಗಿಯೇ ನಡೀತಾ ಇತ್ತು. ಅಂಥ ಟೈಮಲ್ಲೇ ನೋಡಿ ಒಂದು ಸಣ್ಣ ಕಿಡಿ ಹೊತ್ತಿಕೊಂಡಿದ್ದು. ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ಇಬ್ಬರೂ ಒಂದು ಕಾಲದ ಆಪ್ತ ಮಿತ್ರರು. ಜೆಡಿಎಸ್ನಲ್ಲಿ ಜೊತೆಗಿದ್ದವರು, ಕಾಂಗ್ರೆಸ್ನಲ್ಲೂ ಹೆಗಲಿಗೆ ಹೆಗಲು ಕೊಟ್ಟವರು, ರಾಜಕೀಯದ ಏಳು ಬೀಳುಗಳಲ್ಲೂ ಜೊತೆಗಿದ್ದವರು. ಆದರೆ 2016ರಲ್ಲಿ ಸಿದ್ದರಾಮಯ್ಯ ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವೆ ಸಣ್ಣದೊಂದು ಕಿಡಿ ಹೊತ್ಕೊಂಡಿತ್ತು. ಆ ಕಿಡಿನೇ ಮಂತ್ರಿ ಸ್ಥಾನ ಕಿತ್ತುಕೊಂಡಿದ್ದು. ಶ್ರೀನಿವಾಸ್ ಪ್ರಸಾದ್ ಸಚಿವ ಸ್ಥಾನ ಬದಲಾಯಿಸಿದ್ದರು ಸಿದ್ದರಾಮಯ್ಯ. ಸಚಿವ ಸ್ಥಾನ ಬದಲಿಸಿದ್ದಕ್ಕೆ ಸಿಡಿದೆದ್ದ ಶ್ರೀನಿವಾಸ್ ಪ್ರಸಾದ್ 2013ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಾಗ ತನ್ನ ಜೊತೆಗಿದ್ದವರನ್ನ, ಪರಮಾಪ್ತರನ್ನ ಸಚಿವ ಸಂಪುಟಕ್ಕೆ ಸೇರಿಸಿಕೊಂಡಿದ್ರು ಸಿದ್ದರಾಮಯ್ಯ. ಅವರಲ್ಲಿ ಶ್ರೀನಿವಾಸ್ ಪ್ರಸಾದ್ ಕೂಡ ಒಬ್ಬರಾಗಿದ್ರು. ಶ್ರೀನಿವಾಸ್ ಪ್ರಸಾದ್ಗೆ ಕಂದಾಯ ಇಲಾಖೆಯ ಜವಾಬ್ದಾರಿ ನೀಡಲಾಗಿತ್ತು. ಜನಪರ ಸರ್ಕಾರ ಅಂತ ಕರೆಸಿಕೊಳ್ಳುತ್ತಿದ್ದ ಸಿದ್ದರಾಮಯ್ಯ ಸರ್ಕಾರ ಕಂದಾಯ ಇಲಾಖೆಯಲ್ಲಿ ಬಹುದೊಡ್ಡ ಬದಲಾವಣೆ ತರಲು ಬಯಸಿತ್ತು. ಕಂದಾಯ ಇಲಾಖೆಯಲ್ಲಿನ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕಿ ರೈತರಿಗೆ, ಜನಸಾಮಾನ್ಯರಿಗೆ ಹತ್ತಿರ ಆಗುವಂಥ ಅನೇಕ ಕಾರ್ಯಗಳನ್ನು ರೂಪಿಸಿತ್ತು. ಕಂದಾಯ ಸಚಿವರು ರಾಜ್ಯಾದ್ಯಂತ ಸುತ್ತಾಡಬೇಕಿತ್ತು. ಆದರೆ ಶ್ರೀನಿವಾಸ್ ಪ್ರಸಾದ್ ನಿರೀಕ್ಷಿತ ಮಟ್ಟದಲ್ಲಿ ಕಾರ್ಯನಿರ್ವಹಿಸಲಿಲ್ಲ ಅನ್ನೋ ಆರೋಪವಿತ್ತು. ಕಂದಾಯ ಇಲಾಖೆಯಲ್ಲಿ ಅನೇಕ ಕಡತಗಳು ಹಾಗೆಯೇ ಪೆಂಡಿಂಗ್ ಉಳಿದಿದ್ವು. ಪರ್ಫಾರ್ಮೆನ್ಸ್ ನಿರೀಕ್ಷಿತ ಮಟ್ಟದಲ್ಲಿ ಇಲ್ಲ ಅನ್ನೋ ಕಾರಣಕ್ಕೆ 2016ರ ಜೂನ್ ತಿಂಗಳಲ್ಲಿ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಕೈಬಿಡಲಾಯಿತು. ಅವರಿಗೆ ಕೊಟ್ಟಿದ್ದ ಕಂದಾಯ ಖಾತೆಯನ್ನ ಕಾಗೋಡು ತಿಮ್ಮಪ್ಪ ಅವರಿಗೆ ನೀಡಲಾಯಿತು. ಯಾವಾಗ ತಮ್ಮನ್ನ ಸಚಿವ ಸ್ಥಾನದಿಂದ ಕೈಬಿಟ್ರೋ ಸಿದ್ದು ಮತ್ತು ಶ್ರೀನಿವಾಸ್ ಪ್ರಸಾದ್ ಇಬ್ಬರ ನಡುವೆಯೂ ದ್ವೇಷ ಹುಟ್ಕೊಂಡಿತ್ತು. 2016 ಜೂನ್ ತಿಂಗಳಲ್ಲಿ ಪಟ್ಟ ಮಿಸ್, 2016 ಅಕ್ಟೋಬರ್ನಲ್ಲಿ ರಾಜೀನಾಮೆ. ತಮ್ಮನ್ನ ಏಕಾಏಕಿ ಸಚಿವ ಸ್ಥಾನದಿಂದ ಕೈಬಿಟ್ಟಿದ್ದಕ್ಕೆ ಶ್ರೀನಿವಾಸ್ ಪ್ರಸಾದ್ ಸಿಟ್ಟಿಗೆದ್ದಿದ್ರು. ಇದು ಸ್ವಾಭಿಮಾನಕ್ಕೆ ಆದ ಧಕ್ಕೆ ಅಂತ ಶ್ರೀನಿವಾಸ್ ಪ್ರಸಾದ್ ಭಾವಿಸಿಬಿಟ್ಟಿದ್ರು. ಅಕ್ಟೋಬರ್ ತಿಂಗಳಲ್ಲಿ ಕಾಂಗ್ರೆಸ್ಸಿಗೆ ರಾಜೀನಾಮೆ ಕೊಟ್ಟರು. ನಂತರದಲ್ಲಿ ಬಿಜೆಪಿ ನಾಯಕರು ಶ್ರೀನಿವಾಸ್ ಪ್ರಸಾದ್ ಅವರನ್ನ ತಮ್ಮ ಪಕ್ಷಕ್ಕೆ ಸೇರಿಸಿಕೊಂಡಿದ್ರು. ಆ ನಂತರದಲ್ಲಿ ಸಿದ್ದು ಮತ್ತು ಶ್ರೀನಿವಾಸ್ ಪ್ರಸಾದ್ ನಡುವಿನ ರಾಜಕೀಯ ಜಿದ್ದಾಜಿದ್ದಿ, ವಾಕ್ಸಮರ
ಜೋರಾಗಿ ಬಿಟ್ಟಿತ್ತು. 2023ರಲ್ಲಿ ರಾಜಕೀಯ ನಿವೃತ್ತಿ, 2024ರಲ್ಲಿ ಕೈ ಹಿಡಿದ ಪ್ರಸಾದ್ ಅಳಿಯ, 2023ರಲ್ಲಿ ರಾಜಕೀಯ ಸಾಕು ಅಂತ ಭಾವಿಸಿದ ಶ್ರೀನಿವಾಸ್ ಪ್ರಸಾದ್ ಪಾಲಿಟಿಕ್ಸ್ಗೆ ವಿದಾಯ ಹೇಳಿದ್ರು. ಎಲೆಕ್ಷನ್ಗೂ ನಿಲ್ಲಲ್ಲ, ಪ್ರಚಾರವೂ ಮಾಡೋದಕ್ಕಾಗಲ್ಲ, ಆರೋಗ್ಯ ಸರಿಯಿಲ್ಲ, ಸಾಕು ಇದೆಲ್ಲ ಅಂತ ಸುಮ್ಮನಾಗಿ ಬಿಟ್ಟಿದ್ರು. ಇಂಥ ಟೈಮಲ್ಲೇ ಲೋಕಸಭಾ ಚುನಾವಣೆ ಹತ್ತಿರ ಇದ್ದಂಥ ಟೈಮಲ್ಲೇ ಶ್ರೀನಿವಾಸ್ ಪ್ರಸಾದ್ ಅವರ ಅಳಿಯ ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡಿದ್ರು. ಶ್ರೀನಿವಾಸ್ ಪ್ರಸಾದ್ ರಾಜಕೀಯ ನಿವೃತ್ತಿ ಘೋಷಿಸಿದ್ರು. ಅವರು ತಮ್ಮ ನಿರ್ಧಾರ ಬದಲಿಸೋದಕ್ಕೆ ರೆಡಿ ಇರಲಿಲ್ಲ. ಹಿಂಗಿರುವಾಗ ಶ್ರೀನಿವಾಸ್ ಪ್ರಸಾದ್ ಬದಲು ಅವರ ಅಳಿಯನಿಗೆ ಗಾಳ ಹಾಕಿತ್ತು ಕಾಂಗ್ರೆಸ್. ಅದರಲ್ಲಿ ಸಕ್ಸಸ್ ಕೂಡ ಆಗಿ ಶ್ರೀನಿವಾಸ್ ಪ್ರಸಾದ್ ಅಳಿಯ ಕಾಂಗ್ರೆಸ್ಸಿಗೆ ಸೇರ್ಪಡೆಗೊಂಡ್ರು. ಆಗಲೇ ನೋಡಿ ಶ್ರೀನಿವಾಸ್ ಪ್ರಸಾದ್ ಕೂಡ ಒಳಗೊಳಗೆ ಕಾಂಗ್ರೆಸ್ಸಿನ ಕಡೆ ವಾಲಿದ್ದಾರೆ ಅಂತ ಗೊತ್ತಾಗಿತ್ತು. ಶ್ರೀನಿವಾಸ್ ಪ್ರಸಾದ್ ಅಳಿಯ ಕಾಂಗ್ರೆಸ್ಸಿಗೆ ಬಂದಾಗಿತ್ತು. ಅದಕ್ಕೆ ಪ್ರತಿಯಾಗಿ ಶ್ರೀನಿವಾಸ್ ಪ್ರಸಾದ್ ಮತ್ತು ಅವರ ಬೆಂಬಲಿಗರು ಕಾಂಗ್ರೆಸ್ಸಿನ ಸುನಿಲ್ ಬೋಸ್ ಅವರನ್ನ ಲೋಕಸಭಾ ಚುನಾವಣೆಯಲ್ಲಿ ಗೆಲ್ಲಿಸೋದಕ್ಕೆ ಅಖಾಡಕ್ಕೆ ಇಳಿದಿದ್ರು. ಶ್ರೀನಿವಾಸ್ ಪ್ರಸಾದ್ ಅವರ ಆಶೀರ್ವಾದ ನನ್ನ ಮೇಲಿದೆ ಅಂತಾನೆ ಸುನಿಲ್ ಬೋಸ್ ಹಲವು ಕಡೆ ಪ್ರಚಾರವನ್ನು ಮಾಡಿದ್ರು. ಇಂಥ ಟೈಮಲ್ಲೇ ಸಿಎಂ ಸಿದ್ದರಾಮಯ್ಯ ಕೂಡ ಶ್ರೀನಿವಾಸ್ ಪ್ರಸಾದ್ ಅವರ ಮನೆಗೆ ಭೇಟಿ ಕೊಟ್ಟಿದ್ದು 8 ವರ್ಷಗಳ ರಾಜಕೀಯ ದ್ವೇಷವನ್ನ ತಣ್ಣಗಾಗಿಸಿ ಬಿಟ್ಟಿತ್ತು. ಶತ್ರುತ್ವ ಶಾಶ್ವತವಲ್ಲ, ಮಿತ್ರತ್ವವೇ ಶಾಶ್ವತ. ರಾಜಕೀಯ ಏನೇ ಇದ್ರೂ ವೈಯಕ್ತಿಕ ಗೆಳೆತನ ಅವೆಲ್ಲವನ್ನ ಮೀರಿದ್ದು. ಆದರೆ ಚುನಾವಣೆ ಸಂದರ್ಭದಲ್ಲೇ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇರೋದು ರಾಜಕೀಯವಾಗಿ ಸಂಚಲನವನ್ನ ಸೃಷ್ಟಿ ಮಾಡ್ತಾ ಇದೆಯಾ ಅಂತ ಹೇಳ್ತಾ ಇವತ್ತಿನ ಸ್ಪೆಷಲ್ ಎಪಿಸೋಡ್ನ ಮುಗಿಸ್ತಾ ಇದ್ದೀವಿ. ನೋಡ್ತೀರಿ ನ್ಯೂಸ್ 18 ಕನ್ನಡ.